ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಮತ್ತೆ ತೀವ್ರಗೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಆಪ್ತಬಣ ದೆಹಲಿಗೆ ದೌಡಾಯಿಸಿರುವುದು ರಾಜಕೀಯ ವಲಯದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಸಚಿವ ಸತೀಶ್ ಜಾರಕಿಹೊಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದರು. ಇದರ ಬೆನ್ನಲ್ಲೇ ಸಚಿವ ಡಾಕ್ಟರ್ ಎಚ್ಸಿ ಮಹದೇವಪ್ಪ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ನವದೆಹಲಿ ನಿವಾಸದಲ್ಲಿ ಭೇಟಿಯಾಗಿ ನಾಯಕತ್ವ ಗೊಂದಲ, ಸಂಪುಟ ಪುನರ್ರಚನೆ ಸಂಬಂಧ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ಹಾಗೆಯೇ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿದ್ದಾರೆ. ನವದೆಹಲಿ ನಿವಾಸದಲ್ಲಿ ಭೇಟಿಯಾಗಿ ರಾಜ್ಯ ಕಾಂಗ್ರೆಸ್ ಆಂತರಿಕ ಬೆಳವಣಿಗೆಗಳು, ಒಳ ಮೀಸಲಾತಿ ಕುರಿತು ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಸಂಬಂಧ ತೆರೆಮರೆ ಸಮರ ಶುರುವಾಗಿದ್ದು, ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರೋ ಅವರು ಸಿಎಂ ಅಧಿಕಾರ ಬಿಟ್ಟುಕೊಡಲು ಸಿದ್ಧ, ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧರಿದ್ದಾರೆ. ರಾಹುಲ್ ಗಾಂಧಿ ಸೂಚನೆಯಂತೆ ಸಿಎಂ ನಡ್ಕೊಳ್ತಾರೆ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ದಲಿತ ಸಿಎಂ ಆಗಬೇಕು ಅನ್ನೋ ಅಭಿಪ್ರಾಯಕ್ಕೆ ನಾನು ಈಗಲೂ ಬದ್ಧ. ಅಹಿಂದ ವರ್ಗ ನಿಜವಾಗಿಯೂ ಸಮಾಧಾನಕರವಾಗಿಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ. ಏನು ಹೈಕಮಾಂಡ್ ಏನಿದೆ ಇಲ್ಲಿ ಈ ರೀತಿಯ ಗೊಂದಲ ಮುಂದುವರಿಯಲಿಕ್ಕೆ ಅವಕಾಶ ಕೊಡಬಾರದು. ಅವರು ಚೀಫ್ ಮಿನಿಸ್ಟರ್ ಈಸ್ ಇನ್ ದ ಓಪನ್ ಮೈಂಡ್. ಹೈಕಮಾಂಡು ರಾಹುಲ್ ಗಾಂಧಿ ಅವರು ಏನು ಸೂಚನೆ ಕೊಡ್ತಾರೆ, ಸೂಚನೆಯಂತೆ ನಾನು ನಡೀತೀನಿ, ಆ ಸೂಚನೆ ಪಾಲನೆ ಮಾಡ್ತೀನಿ. ಆ ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಸಹಕಾರ ಇರಬೇಕು ಅಂತಕ್ಕಂಥದ್ದು ಅವರ ಒಂದು ಅಭಿಮತ ಇದೆ. ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ, ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲಗಳ ಬಗ್ಗೆ ಕಲಬುರಗಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಎಲ್ಲದಕ್ಕೂ ಆದಷ್ಟು ಬೇಗ ನಮ್ಮ ಹೈಕಮಾಂಡ್ನವರು ಉತ್ತರವನ್ನು ಕೊಡ್ತಾರೆ. ಯಾವುದೇ ಗೊಂದಲ ಇಲ್ಲದೆ ನಾವು ಜನರಿಗೆ ಮಾತು ಕೊಟ್ಟಂತೆ ಜನಸೇವೆ ಮಾಡ್ತಿದ್ದೀವಿ. ಹೈಕಮಾಂಡ್ ಯಾವುದೇ ತೀರ್ಮಾನ ಕೈಗೊಂಡ್ರೂ ನಾವು ಬದ್ಧರಾಗಿರ್ತೀವಿ. ಪಕ್ಷದಲ್ಲಿ ಅಧಿಕಾರ ಬದಲಾವಣೆ ವಿಚಾರವಾಗಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಅಲ್ಲೊಬ್ರು ಇಲ್ಲೊಬ್ರು ಈ ಬಗ್ಗೆ ಮಾತನಾಡಿರಬಹುದು, ಅಂದ್ರೆ ಅದು ಗೊಂದಲ ಅಲ್ಲ ಅಂತರ್ಥ ಅಂತ ಹೇಳಿದ್ರು. ಯಾವುದೇ ಗೊಂದಲ ಇಲ್ಲದೆ ರಾಜ್ಯದ ಜನತೆಗೆ ನಾವೇನು ಮಾತು ಕೊಟ್ಟಿದ್ದೇವೆ 23ರಲ್ಲಿ, ಅದರ ಪ್ರಕಾರ ಸರ್ಕಾರ ಅವರ ಜನರ ಸೇವೆಯನ್ನು ಮಾಡೋದಕ್ಕೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲವನ್ನು ಕೂಡ ಅನುಷ್ಠಾನ ಮಾಡ್ತೇವೆ. ನಾವು ದೆಹಲಿಗೆ ಹೋಗ್ತಾ ಇದ್ದೇವೆ ಸರ್. ನಾನು ಡೆಲ್ಲಿಗೆ ಹೋಗ್ತಾ ಇಲ್ಲ. ಆಗಾಗ ದಲಿತ ಸಿಎಂ ಹೋಗಿ ಬರ್ತಾ ಇತ್ತು. ಈಗ ಸಿದ್ದರಾಮಯ್ಯ ನಂತರ ಏನಾದ್ರು ಜನಾಭಿಪ್ರಾಯ, ಅವರವರ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಮಾತಾಡ್ತಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಅದೆಲ್ಲವನ್ನು ಗಮನಿಸಿ ತೀರ್ಮಾನ ತಗೊಳ್ತಾರೆ. ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಅವರೆಲ್ಲ ಬರ್ಡೇ ಗಿಫ್ಟ್ಗೆ ಕಾಯ್ತಾ ಇದ್ದಾರೆ. ಏನಾದರೂ ಅಚ್ಚರಿಯ ಗಿಫ್ಟ್ ಸಿಗ್ಬೋದು ಹೈಕಮಾಂಡ್ನಿಂದ ಸರ್? ಅದೇ ಹೇಳಿದ್ನಲ್ಲ, ಹೈಕಮಾಂಡ್ನವರು ತೀರ್ಮಾನ ಮಾಡಿದರೆ ಆ ತೀರ್ಮಾನ ನಾವೆಲ್ಲ ಒಪ್ಕೊಳ್ತೀವಿ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಉತ್ತರ ಕರ್ನಾಟಕದಿಂದ ರಾಘವೇಂದ್ರ ಹಿಟ್ನಾಳ್ರಿಗೆ ನೀಡಬೇಕೆಂಬ ಒತ್ತಾಯ ಕೇಳಿಬರ್ತಾ ಇದೆ. ಈ ಬಗ್ಗೆ ಕೊಪ್ಪಳದ ಹುಲಿಕಿಯಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ್ ಮಾತನಾಡಿದ್ದಾರೆ. ಈಗಾಗಲೇ ಬಳ್ಳಾರಿಯ ಕುರುಬ ಸಮಾಜದವರ ಒತ್ತಾಯ ಮಾಡಿದ್ದಾರೆ. ನಾನು ಸಹ ಆಗಾಗ ಹೇಳಿದ್ದೇನೆ, 3 ಬಾರಿ ಶಾಸಕರಾಗಿರುವ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ನೀಡಲಿ ಅಂತ ಹೇಳಿದರು. ಇನ್ನು ಬೆಂಗಳೂರಲ್ಲಿ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಕೂಡ ಮಾತನಾಡಿ, ಸಂಪುಟ ಪುನಾರಚನೆ ಆಗಬೇಕು. ದೆಹಲಿಗೆ ಹೋಗಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ವಿ. ಕೆಲಸ ಮಾಡದ ಮಂತ್ರಿಗಳನ್ನ ಬಿಟ್ಟು ಹೊಸಬರನ್ನ ಸೇರಿಸಲು ಮನವಿ ಮಾಡಿದ್ದೇವೆ ಅಂತ ಹೇಳಿದರು. ಶಾಸಕರು ಡೆಲ್ಲಿಗೆ ಹೋಗಿದ್ದಾರೆ, ಸಚಿವರು ಹೋಗಿದ್ದಾರೆ. ಅವ್ರು ಏನು ಹೇಳ್ಯಾರ, ನಾವು ಮಂತ್ರಿ ಸ್ಥಾನವನ್ನು ಕೊಡಿ, ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನೋದು ಆರೋಗ್ಯಕರ ಬೆಳವಣಿಗೆ. ಒಂದು ಟೀಮು, ಒಂದು ತಂಡ ಹೋಗಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ರಾಜ್ಯದ ವಿದ್ಯಮಾನಗಳನ್ನು ಹೇಳಿ ಸಚಿವ ಸ್ಥಾನವನ್ನು ನಮಗೂ ಕೊಡಿ, ಹಿಂಗೆ ಕೊಡಿ, ಈ ರೀತಿ ಕೊಡಿ, ಇದು ಆರೋಗ್ಯಕರ ಚರ್ಚೆ ಅಲ್ಲ ಸರ್. ಈಗ ನಾವು ಕೂಡ ಅಲ್ಲೆಲ್ಲ ಡೆಲ್ಲಿಗೆ ಹೋಗಿ ಗೌರವಾನ್ವಿತ ಖರ್ಗೆ ಸಾಹೇಬರು ಭೇಟಿ ಮಾಡಿದಾಗ ಅವರು ಹೇಳಿದ್ದಾರೆ, ಅದರ ನಂತರ ಒಂದು ಒಳ್ಳೆ ತೀರ್ಮಾನವನ್ನು ತಗೊಳ್ತೇವೆ ಅನ್ನೋ ವಿಶ್ವಾಸಾರ್ಹ ಮಾತುಗಳನ್ನು ಕೂಡ ಗೌರವಾದ ಖರ್ಗೆ ಸಾಹೇಬರು ತಿಳಿಸಿರೋದ್ರಿಂದ ನಮಗೂ ವಿಶ್ವಾಸ, ನಂಬಿಕೆ ಇದೆ. ಖಂಡಿತ ಕೂಡ ಈ ಬಾರಿ ರೀಶಫಲ್ ಆಗುತ್ತೆ. ಹಾಗಾಗಿ ಸ್ಥಳೀಯವಾಗಿ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥವರನ್ನೇ ಸಚಿವರಾಗಿ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಜನರ ಪ್ರಭಾವದ ಬೇಡಿಕೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಮೋದಿ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಸಂಬಂಧ ಬಳ್ಳಾರಿಯಲ್ಲಿ ಪ್ರತಿಭಟನೆ ನಡೆಯಿತು. ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು.
ಕುಮಾರಸ್ವಾಮಿ ದೇಗುಲದ ಬಳಿಯಿಂದ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಬಿಜೆಪಿ ಲೀಡರ್ಸ್ ತೆರಳಿದ್ರು. ಮಾರ್ಗ ಮಧ್ಯೆ ಬಿಜೆಪಿ ನಾಯಕರನ್ನ ಪೊಲೀಸರು ತಡೆದು ಬಂಧಿಸಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ಕೂಡ ನಡೆಯಿತು. ಮಲ್ಲಿಕಾರ್ಜುನ ಖರ್ಗೆ ಕೂಡಲೇ ಕ್ಷಮೆ ಯಾಚಿಸಬೇಕು. ಇಡೀ ವಿಶ್ವವೇ ಮೋದಿಯವರ ನಾಯಕತ್ವವನ್ನು ಒಪ್ಪಿಕೊಂಡಿದೆ, ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಒಪ್ತಿಲ್ಲ. ಇದು ದುರಾದೃಷ್ಟಕರ ಅಂತ ಸೋಮಶೇಖರ್ ರೆಡ್ಡಿ ಕಿಡಿಕಾರಿದರು. ನೆಚ್ಚಿನ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಸರ್ ಅವ್ರನ್ನ ಕಾಂಗ್ರೆಸ್ ನ್ಯಾಷನಲ್ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಡೀ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ಅಂದ್ರೆ ಭಯೋತ್ಪಾದಕರಿಗೆ ಹೋಲಿಸಿದಂತ ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬ ಎಂತ ನಾಯಕ ಅಂತ ಒಂದು ನೀಚ ಸಂಸ್ಕೃತಿಯನ್ನ ಅವ್ರು ಕಲಿಸ್ತಾ ಇದ್ದಾರೆ. ಅವ್ರ ಬಾಯಿಂದ ದೊಡ್ಡ ವ್ಯಕ್ತಿ ಅಂತ ಅವ್ರ ಬಾಯಿಂದ ಇಂಥ ವ್ಯಕ್ತಿ ಬಾಯಲ್ಲಿ ಬರಬಾರ್ದಾಗಿತ್ತು. ಅಂತದೊಬ್ಬ ಪ್ರಧಾನಮಂತ್ರಿ, ಇಡೀ ದೇಶಕ್ಕೆ ಪ್ರತಿನಿಧಿಸುವಂತ ಪ್ರಧಾನಮಂತ್ರಿನ ಭಯೋತ್ಪಾದಕ ಕರೆದಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದ ವತಿಯಿಂದ ಎಲ್ಲರೂ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ದೀವಿ. ಹಾಗಾಗಿ ಇದನ್ನ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಒಬ್ಬ ಪ್ರಧಾನಮಂತ್ರಿನ ಹಂಗೆ ಕರೆದಿದ್ದಕ್ಕೆ. ಹರಿಹರ ಪಂಚಮಸಾಲಿ ಮಠಕ್ಕೆ ಹೊಸ ಪೀಠಾಧಿಪತಿ ಆಯ್ಕೆಗೆ ಕಸರತ್ತು ನಡೆದಿದೆಯಾ ಅನ್ನೋ ಪ್ರಶ್ನೆಗಳು ಮೂಡಿದೆ. ಈಗಾಗಲೇ ಹರಿಹರದ ಪಂಚಮಸಾಲಿ ಪೀಠದಿಂದ ವಚನಾನಂದ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಲಾಗಿದೆ. ಈ ಸ್ಥಾನಕ್ಕೆ ಮನೆಗುಳಿ ಮಠದ ಅಭಿನವ ಸಂಗನಬಸವ ಸ್ವಾಮೀಜಿಗಳ ಹೆಸರು ಮುನ್ನೆಲೆಗೆ ಬಂದಿದೆ. ನಿನ್ನೆಯ ಟ್ರಸ್ಟಿಗಳ ಸಭೆಯಲ್ಲಿ ವೇದಿಕೆಯಲ್ಲಿ ಸ್ವಾಮೀಜಿ ಕಾಣಿಸಿಕೊಂಡಿದ್ರು. ಲೆಕ್ಕ ಕೊಡುವ ಕಾರ್ಯಕ್ರಮದಲ್ಲಿ ಮಹಂತ ಗುರುಗಳ ಶಿಷ್ಯ ಸಂಗನಬಸವ ಸ್ವಾಮೀಜಿ ಕಾಣಿಸಿಕೊಂಡಿದ್ರು. ಸದ್ಯ ಟ್ರಸ್ಟಿಗಳ ಹೊಸ ನಡೆ ಇದೀಗ ಕುತೂಹಲ ಕೆರಳಿಸಿದೆ. 5 ಬಳಸುತ್ತ ಪ್ರಸಾದ ಮಾಡಾಗ 5 ಬಳಸುತ್ತ ಸಮಾಜ ದೊಡ್ಡ ಸಮಾಜ ಐತಿ. ಪಂಚಮಸಾಲಿ ಸಮಾಜ ಕೋಟ್ಯಾನು ಕೋಟಿ ಗಟ್ಟಲೆ ಐತಿ. ಪ್ರಶ್ನೆ ಮೂಡ್ತಾ ಇದೆ, ಮನುಗುಳಿ ಸ್ವಾಮಿಗಳು ಇಲ್ಲಿ ಬರ್ತಾರ ಅಂತೇಳಿ ಅದನ್ನು ಸಮಾಜಕ್ಕೆ ಕೇಳಿ ಟ್ರಸ್ಟ್ ಕೇಳಿ ಏನು ಹೇಳೋದು. ನಾನು ಒಂದು ಮಾತು ವೇದಿಕೆ ಮುಖಾಂತರ ಭಾಷಣ ಮಾಡಿದ್ದೀನಿ. ಮನುಗುಳಿ ಇದೇ ಮಠ ಆ ಮಠಕ್ಕೆ ಪಂಚಮಸಾಲಿಯವರೇ ಸ್ವಾಮೀಜಿ ಆಗ್ತಕ್ಕದ್ದು. ಆ ಮಠ ಎಷ್ಟು ವರ್ಷದ ಇತಿಹಾಸ ಗೊತ್ತಿಲ್ಲ. ಬೆಂಗಳೂರು ಅಭಿವೃದ್ಧಿ ಕಾಮಗಾರಿಗಳ ದಾಖಲೆಗಳು ಮಾಯವಾಗಿದೆ ಎನ್ನಲಾಗಿದೆ. 2014ರಿಂದ 17ರ ಅವಧಿಯಲ್ಲಿ ನಡೆದಂತಹ ಅಭಿವೃದ್ಧಿ ಕೆಲಸಗಳ ದಾಖಲೆಗಳು ಮಾಯವಾಗಿದೆ. 20,000 ಕೋಟಿಗೂ ಅಧಿಕ ಮೊತ್ತದ ಕಾಮಗಾರಿಗಳ ದಾಖಲೆ ಮಾಯವಾಗಿದೆ ಅಂತ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಆರೋಪಿಸಿದ್ದಾರೆ. ಪ್ರತಿಷ್ಠಿತ ಡೆವಲಪರ್ಸ್ ಕಂಪನಿಗಳಿಗೆ ನೀಡಿದ್ದ ಟಿಡಿಆರ್ ಕಡತಗಳು ಮಿಸ್ ಆಗಿದೆ. 50ಕ್ಕೂ ಹೆಚ್ಚು ಕಡತಗಳು ಮಿಸ್ ಆಗಿರೋ ಹಿನ್ನೆಲೆಯಲ್ಲಿ ಹಗರಣ ಶಂಕೆ ಇದೆ. ಈ ಹಗರಣದಲ್ಲಿ ಅಧಿಕಾರಿಗಳು, ರಾಜಕಾರಣಿಗಳು ಶಾಮೀಲಾಗಿರೋ ಸಾಧ್ಯತೆಗಳಿವೆ ಅಂತ ಎನ್ಆರ್ ರಮೇಶ್ ಆರೋಪ ಮಾಡಿದ್ದಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಧಿಸಿದಂತಹ ಜೀವಾವಧಿ ಶಿಕ್ಷೆ ಪ್ರಶ್ನಿಸಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸಲ್ಲಿಸಿದಂತಹ ಮೇಲ್ಮನವಿ ಅರ್ಜಿಯನ್ನು ವಿಚಾರಣೆಗೆ ಹೈಕೋರ್ಟ್ ಸ್ವೀಕರಿಸಿದೆ. ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಸಲ್ಲಿಸಿದ ಮೇಲ್ಮನವಿಯ ಅರ್ಜಿ ವಿಚಾರಣೆ ನಡೆಯಿತು. ವಿಚಾರಣಾ ನ್ಯಾಯಾಲಯದ ದಾಖಲೆ ಹಾಜರುಪಡಿಸಲು ಹೈಕೋರ್ಟ್ ಸೂಚಿಸಿತು. ವಿನಯ್ ಕುಲಕರ್ಣಿ ಪರ ವಕೀಲರು ಸಹ ರಜಾ ಕಾಲದ ಪೀಠದಲ್ಲಿ ವಿಚಾರಣೆಗೆ ಅನುಮತಿ ನೀಡಲು ಮನವಿ ಮಾಡಿದರು. ರಜಾ ಕಾಲದ ಪೀಠದಲ್ಲಿ ಅಹವಾಲು ಮಂಡಿಸಲು ಹೈಕೋರ್ಟ್ ವಿಭಾಗೀಯ ಪೀಠ ಅರ್ಜಿದಾರರಿಗೆ ಅವಕಾಶ ನೀಡಿತು. ಬಳಿಕ ಏಪ್ರಿಲ್ 30ರಂದು ವಿಚಾರಣೆಗೆ ವಿನಯ್ ಕುಲಕರ್ಣಿ ಪರ ವಕೀಲರು ಜಡ್ಜ್ಗೆ ಮನವಿ ಮಾಡಿದರು. ರಜಾ ಕಾಲದ ಪೀಠದಲ್ಲಿ ಅಹವಾಲು ಮಂಡಿಸಲು ಹೈಕೋರ್ಟ್ ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಗುಂಡಿ ಹೆಸರಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಗುಂಡಿ ಹೆಸರಲ್ಲಿ ಹಣ ಗುಳುಂ ಮಾಡಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚೋಕೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಲಾಗಿದೆ. 6 ತಿಂಗಳಲ್ಲಿ ಗುಂಡಿ ಮುಚ್ಚೋಕೆ ಜಿಬಿಎ 33.85 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಸದ್ಯ ಸಾರ್ವಜನಿಕರ ಹಣ ದುರ್ಬಳಕೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪವೂ ಕೇಳಿ ಬರ್ತಾ ಇದೆ. ಗುಂಡಿ ಮುಚ್ಚಲು ನಿಜವಾಗಿ ಖರ್ಚು ಮಾಡಿದ್ದೆಷ್ಟು ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಭಾನುವಾರ ರಾತ್ರಿ ಸಂಭವಿಸಿದ್ದ ಭಾರೀ ಅಗ್ನಿ ಅವಘಡದಲ್ಲಿ 30ಕ್ಕೂ ಅಧಿಕ ಯುವತಿಯರು ಪ್ರಾಣಾಪಾಯದಿಂದ ಜಸ್ಟ್ ಪಾರಾಗಿದ್ದಾರೆ. ಎಲ್ಇಡಿ ಬ್ಯಾನರ್ ಗೋಡೌನ್ನಲ್ಲಿ ಕಾಣಿಸಿಕೊಂಡಿದ್ದಂತಹ ಬೆಂಕಿ ಪಕ್ಕದಲ್ಲೇ ಇದ್ದಂತಹ ಯುವತಿಯರ ಪಿಜಿಗೂ ವ್ಯಾಪಿಸಿದೆ. ಈ ವೇಳೆ ಪಿಜಿಯಲ್ಲಿ ವಾಸವಾಗಿದ್ದ 30ಕ್ಕೂ ಹೆಚ್ಚು ಯುವತಿಯರು ಕಾಂಪೌಂಡ್ ಜಿಗಿದು ಪ್ರಾಣ ಉಳಿಸಿಕೊಂಡಿದ್ದಾರೆ.
ಗಾಂಜಾ ಸೇವನೆ ಆರೋಪಕ್ಕೆ ಹೆದರಿ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆ ಧಾರವಾಡದ ವಿದ್ಯಾಗಿರಿ ನಗರದಲ್ಲಿ ನಡೆದಿದೆ. ಆದಿತ್ಯ ಮ್ಯಾಗೇರಿ ಮೃತ ವಿದ್ಯಾರ್ಥಿಯಾಗಿದ್ದು, ಕಳೆದ 2 ದಿನಗಳಿಂದ ಪೊಲೀಸರಿಂದ ವಿದ್ಯಾರ್ಥಿಗೆ ಕಿರುಕುಳ ಆರೋಪ ಕೇಳಿಬಂದಿದೆ. 2,000 ಹಣ ನೀಡು, ಇಲ್ಲದಿದ್ದರೆ ಬೇರೆ ಕೇಸ್ ಹಾಕ್ತೀವಿ ಅಂತ ಬೆದರಿಕೆ ಹಾಕ್ತಿದ್ರಂತೆ. ಒಟ್ಟು 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರಂತೆ. ಈ ವೇಳೆ ಎಲ್ಲರ ವರದಿ ನೆಗೆಟಿವ್ ಬಂದಿದ್ದು ಹಿನ್ನೆಲೆ ಪೊಲೀಸರು ಎಲ್ಲರನ್ನ ರವಿವಾರ ಸಂಜೆ ಬಿಟ್ಟು ಕಳಿಸಿದ್ದು. ಈ ವೇಳೆ ವಿದ್ಯಾರ್ಥಿಗಳಿಂದ ಪೊಲೀಸರು ತಲಾ 10,000 ಪಡೆದಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ವೇಳೆ ಮೃತ ಆದಿತ್ಯನಿಗೂ 2,000 ಕೊಡುವಂತೆ ನಿರಂತರವಾಗಿ ಕಿರುಕುಳ ಕೊಡ್ತಿದ್ರಂತೆ. ಕಿರುಕುಳಕ್ಕೆ ಬೇಸತ್ತು ಆದಿತ್ಯ ಮನೆಯಲ್ಲೇ ನೇಣಿಗೆ ಶರಣಾಗಿದ್ದಾನೆ. ಈ ಬಗ್ಗೆ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅವ್ರು ಕೂಡ ಅದಾರಂತ ಅವ್ನು ಕರ್ಕೊಂಡು ಹೋಗಿ ಅವಾಗ ಅವ್ನ ಅದ್ರೊಳಗೆ ಸಿಗಿಸ್ದಂಗೆ ಮಾಡಿ, ನೀ ರೊಕ್ಕ ಕೊಡು, ಇದಿಲ್ಲ ಅಂದ್ರೆ ನೀನು ಬೇರೆ ಕೇಸ್ನಾಗ ಹಾಕ್ತೀವಿ ಅಂದಾರಿ ನನ್ನ ಮಗ. ಹಂಗಾಗಿ ಅದ್ರ ಟಾರ್ಚರಿಗೆ ನನಗೆ ರೊಕ್ಕ ಕೊಡು. ನಾವು ದುಡ್ಕೊಂಡು ತಿನ್ನೋರು ಎಲ್ಲಿಂದ ಕೊಡೋನ್ರಿ ರೊಕ್ಕ? ಅವಾಗ ಯಪ್ಪ ರೊಕ್ಕ ಇಲ್ಲ ಅಂದ್ರೆ ಹಿಂಗಮ್ಮ ನನ್ನ ಹಿಂಗೆ ಅದಕ್ಕೆ ಹಾಕ್ತಾರೆ ಇದಕ್ಕೆ ಹಾಕ್ತಾರ ಅನ್ನ. ಯಪ್ಪ ನಾಳೆ ಬೇಕಾದ್ರೆ ಕೊಡ್ತೀನಿ, ಇವತ್ತಿಲ್ಲ ನನ್ನಂತೆ ರೊಕ್ಕ ಅಂತ ಹೇಳಿದ್ರಿ. 2,000 ರೂಪಾಯಿ ಅಂತ್ರಿ. 2,000 ರೂಪಾಯಿ ಕೊಟ್ರೆ ನೀನು ಬಿಡ್ತೀನಿ, ಇಲ್ಲ ಅಂದ್ರೆ ಬೇರೆ ಕೇಸ್ನಾಗ ಹಾಕ್ತೀವಣ್ಣ. ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆ ಮಾಡಲಾಗಿದೆ. ವಿದ್ಯುತ್ ದರ ಏರಿಕೆ ಆಗಿರೋದು ಹೋಟೆಲ್ಗೆ ಹೊರೆಯಾಗಿದ್ದು, ವಿದ್ಯುತ್ ದರ ಇಳಿಕೆ ಮಾಡುವಂತೆ ಹೋಟೆಲ್ ಮಾಲೀಕರ ಸಂಘ ಮನವಿಯನ್ನು ಮಾಡಿಕೊಂಡಿದೆ. ಇಂಧನ ಸಚಿವರಿಗೆ ಈ ಬಗ್ಗೆ ಪತ್ರ ಬರೆಯಲಾಗಿರೋದು. ಏಪ್ರಿಲ್ನಲ್ಲಿ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಲಾಗಿತ್ತು. ಆದರೆ ಇದೀಗ ಮೇ ತಿಂಗಳಲ್ಲಿ ಮತ್ತೆ 56 ಪೈಸೆ ಹೆಚ್ಚಳ ಮಾಡಲಾಗಿದ್ದು ನಮಗೆ ಸಮಸ್ಯೆ ಆಗ್ತಿದೆ. ಹೋಟೆಲ್ ಉದ್ಯಮದ ಹಿತದೃಷ್ಟಿಯಿಂದ ದರವನ್ನು ಹಿಂಪಡೆಯಬೇಕು ಅಂತ ಹೋಟೆಲ್ ಮಾಲೀಕರ ಸಂಘ ಮನವಿಯನ್ನು ಮಾಡಿಕೊಂಡಿದೆ. ಮೇ 1ನೇ ತಾರೀಕಿನಿಂದ ವಿದ್ಯುತ್ ಬೆಲೆಯನ್ನು ಏರಿಸುತ್ತಿರುವುದು, ಅದು ಕೂಡ 2ನೇ ಬಾರಿ ಏರಿಸುತ್ತಿರುವುದು ಬಹುದೊಡ್ಡ ಅನ್ಯಾಯ. ಇದರ ಜೊತೆಗೆ ಗಾರ್ಬೇಜಿಗೆ 1 ಕೇಜಿಗೆ 12 ರೂಪಾಯಿ ಕೊಡಬೇಕೆಂದು ಈಗಾಗಲೇ ಬಹಳಷ್ಟು ಮನವಿಗಳನ್ನು, ನೋಟಿಸ್ಗಳನ್ನು ಕೊಡುತ್ತಿದ್ದಾರೆ. ಇವೆರಡನ್ನು ಸರ್ಕಾರ ತಕ್ಷಣ ಹಿಂಪಡೆಯಬೇಕು. ಗಾಯದ ಮೇಲೆ ದೊಡ್ಡ ಬರೆಯದಂತೆ ದೊಡ್ಡದಾದ ಸಮಸ್ಯೆಯನ್ನು ತರುತ್ತಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆ ಲಂಗು ಲಗಾಮಿಲ್ಲದೆ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಬೆಂಗಳೂರಲ್ಲಿ ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ದುಬಾರಿಯಾಗಿದೆ. ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲ್ ಪೆಟ್ರೋಲ್ ದರ 130 ರೂಪಾಯಿ ದಾಟಿದೆ. ಪವರ್ ಡೀಸೆಲ್ ಲೀಟರ್ಗೆ 133 ರೂಪಾಯಿ ಇದೆ. ನಾರ್ಮಲ್ ಡೀಸೆಲ್ಗೆ 123 ರೂಪಾಯಿ ಇದೆ. ಪವರ್ ಪೆಟ್ರೋಲ್ಗೆ 130 ರೂಪಾಯಿ ಹಾಗೂ ನಾರ್ಮಲ್ ಪೆಟ್ರೋಲ್ಗೆ 120 ರೂಪಾಯಿ ಇದೆ. ಆ್ಯಕ್ಚುಲಿ ಗೌರ್ಮೆಂಟ್ ಇನಿಷಿಯೇಟಿವ್ ತೊಗೊಂಡು ಅದನ್ನ ರಿಡ್ಯೂಸ್ ಮಾಡಿ ಟ್ರೈ ಮಾಡಬೇಕು ಅಷ್ಟೇ. ಜನ ಏನು ಮಾಡೋಕ್ಕಾಗುತ್ತೆ? ಪೆಟ್ರೋಲ್ ಇದ್ದರೆ ಇಲ್ಲಿ ಹೋಗಲಿ, ಅವ್ರು ನಡೀತಾ ಇರ್ತೈತೆ ಅಲ್ವಾ? ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಕರೆಕ್ಟ್ ಇಲ್ಲ. ಈಗ ಬಸ್ಸಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಬಸ್ಗಳು ಕರೆಕ್ಟ್ ಇರಲ್ಲ. ಸೊ ಏನು ಮಾಡೋದು? ನೆಕ್ಸ್ಟ್ ಡಿಪೆಂಡೆಂಟು 2 ವೀಲರ್ ಮೇಲೆ ಡಿಪೆಂಡೆಂಟು. ಈಗ ಪೆಟ್ರೋಲ್ ಜಾಸ್ತಿ ಮಾಡಿಸಿದ್ರೆ ಹೇಗೆ ಜೀವನ ಮಾಡೋದು? ಎಲ್ಲ ಪೆಟ್ರೋಲ್ ಮೇಲೆ ಡಿಪೆಂಡೆಂಟು. ಪೆಟ್ರೋಲ್ ಕಮ್ಮಿ ಇದ್ರೇ ಎಲ್ಲ ರೇಟ್ಗಳು ಮೀಡಿಯಮ್ ಆಗಿರುತ್ತೆ, ಮಿಡಿಲ್ ಕ್ಲಾಸಿಗೆ ಒಳ್ಳೆಯದಾಗುತ್ತೆ. ಇಷ್ಟು ಜಾಸ್ತಿ ಬೆಳೀತಾ ಹೋದರೆ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತವೆ. ಮತ್ತು ಮಿಡಿಲ್ ಕ್ಲಾಸ್ಗೆಲ್ಲ ತೊಂದರೆ, ಎಲ್ಲರಿಗೂ ತೊಂದರೆ. ದುಡ್ಡಿರೋ ಚೆನ್ನಾಗಿ ಜೀವನ ಮಾಡ್ತಾರೆ. ಇಲ್ಲಿ ಮಿಡಿಲ್ ಕ್ಲಾಸ್ ಅವ್ರ ಪರಿಸ್ಥಿತಿ ಏನು ಸರ್ ಮಾಡೋಕ್ಕಾಗುತ್ತೆ? ಗಾಡಿ ಇದ್ದರೆ ಪೆಟ್ರೋಲ್ ಹಾಕಲೇಬೇಕು. ಹೆಂಗಿದ್ರು ತಂದ್ಕೊಳ್ಳೋಕ್ಕಾಗಲ್ಲ. 100 ರೂಪಾಯಿ ಹಾಕಬೇಕು, 200 ರೂಪಾಯಿ ಹಾಕಲೇಬೇಕು. ಶಾಲೆಗಳು ಜ್ಞಾನದ ದೇಗುಲಗಳು. ಆದರೆ ಇತ್ತೀಚಿನ ದಿನಗಳಲ್ಲಿ ಶಾಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಶ್ಲೀಲ ಹಾಡು ಹಾಗೂ ನೃತ್ಯಗಳ ಪ್ರದರ್ಶನ ಜಾಸ್ತಿ ಆಗ್ತಿರೋದಕ್ಕೆ ಶಿಕ್ಷಣ ಇಲಾಖೆ ಈಗ ಬ್ರೇಕ್ ಹಾಕಿದೆ. ಈ ಸಂಬಂಧ ರಾಜ್ಯದ ಎಲ್ಲ ಸರ್ಕಾರಿ, ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಗೆ ಅನ್ವಯವಾಗುವಂತೆ ಇಲಾಖೆಯು ಮಹತ್ವದ ಸುತ್ತೋಲೆಯನ್ನು ಹೊರಡಿಸಿದೆ. ಅಶ್ಲೀಲ ಹಾಡುಗಳಿಗೆ ನೃತ್ಯ ಮಾಡಿಸುವುದರಿಂದ ಶಿಕ್ಷಣದ ಪಾವಿತ್ರ್ಯತೆಗೆ ಧಕ್ಕೆಯಾಗ್ತಿದೆ. ಮಕ್ಕಳು ಸಭ್ಯ ಉಡುಪು ಧರಿಸುವಂತೆ ಕ್ರಮ ವಹಿಸೋಕೆ ಸೂಚನೆಯನ್ನು ನೀಡಲಾಗಿದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಮತ್ತೆ ಎಡವಟನ ಮಾಡಿಕೊಂಡಿದ್ದಾರೆ. ಪೆಟ್ರೋಲ್ ಬಾಂಬ್ ಮಾದರಿ ವಸ್ತುವನ್ನ ಸಿಡಿಸಿ ರಜತ್ ರೀಲ್ಸ್ ಮಾಡಿದ್ದಾರೆ. ರಸ್ತೆಯಲ್ಲೇ ವಿಡಿಯೋ ಶೂಟ್ ಮಾಡಿ ಶೋಕಿ ಮಾಡಿದ್ದಾರೆ. ಸದ್ಯ ಘಟನೆ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗಿದೆ. ಯಾವುದೇ ಮುಂಜಾಗ್ರತೆಯನ್ನ ವಹಿಸದೆ ಪ್ಲಾಸ್ಟಿಕ್ನಲ್ಲಿ ಪೆಟ್ರೋಲ್ ತುಂಬಿಸಿ ಬಿಸಾಕಿ ವಿಡಿಯೋ ಮಾಡಿ ರೀಲ್ಸ್ ಮಾಡಿದ್ದಾರೆ. ಸದ್ಯ ಈ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗಿದೆ. ಘಟನೆ ಬಗ್ಗೆ ಜಾಲತಾಣದಲ್ಲಿ ಭಾರೀ ಖಂಡನೆ ವ್ಯಕ್ತವಾಗಿದೆ. ಪುಂಡಾಟಕ್ಕೆ ಕೊನೆಯೇ ಇಲ್ಲ ಅಂತ ನೆಟ್ಟಿಗರು ಪ್ರಶ್ನೆ ಮಾಡುತ್ತಿದ್ದಾರೆ. ಬೈಕ್ ಡಿಕ್ಕಿ ತಪ್ಪಿಸೋಕೆ ಹೋಗಿ ಕಾರು ಪಲ್ಟಿಯಾಗಿರೋ ಘಟನೆ ಚಿಕ್ಕಬಳ್ಳಾಪುರ ಹೊರವಲಯದ ವಾಪಸಂದ್ರ ಬ್ರಿಡ್ಜ್ ಬಳಿ ನಡೆದಿದೆ. ಹಳ್ಳಿ ಅಂಗಡಿಗಳಿಗೆ ದಿನಸಿ ವಸ್ತುಗಳನ್ನು ಸಾಗಿಸಿದ ವೋಮಿನಿ ಪಲ್ಟಿಯಾಗಿ ಹಳ್ಳಕ್ಕೆ ಬಿದ್ದಿದೆ. ವೋಮಿನಿ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದು, ವಾಹನ ಪಲ್ಟಿಯಾದ ಹಿನ್ನೆಲೆ 1 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಆಗಿತ್ತು. ಬಳಿಕ ಕ್ರೇನ್ ಸಹಾಯದಿಂದ ಕಾರನ್ನು ತೆಗೆಯಲಾಗಿದೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ.
ಇನ್ನು ಮಂಡ್ಯ ಜಿಲ್ಲೆಯ ಕೋಡಿಹಳ್ಳಿ ಬಳಿಯ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಮ್ಮಕ್ಕೆಲ್ಲ ಅಡಿಕೆಯಾದ ಪರಿಣಾಮ ಬೃಹತ್ ಸೈನ್ ಬೋರ್ಡ್ ನೆಲಕ್ಕೆ ಉರುಳಿವೆ. ವಾಹನ ಸವಾರರು ಕೂದಲೇ ಅಂತರದಲ್ಲಿ ಪಾರಾದರೂ ಸೈನ್ ಬೋರ್ಡ್ ಬಿದ್ದ ಪರಿಣಾಮ 1 ಗಂಟೆಗೂ ಹೆಚ್ಚು ಕಾಲ ಹೆದ್ದಾರಿ ಬಂದ್ ಆಗಿತ್ತು. ಬಳಿಕ ಕ್ರೇನ್ ಮೂಲಕ ಸೈನ್ ಬೋರ್ಡ್ ಅನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಈ ಬಗ್ಗೆ ಮದ್ದೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರು ಸ್ಯಾಂಡಲ್ ಫ್ಯಾಕ್ಟರಿ ಸಾಧನೆಗೈದ ಹಿನ್ನೆಲೆ ಲಾಭ ತಂದುಕೊಟ್ಟಂತಹ ಕಾರ್ಖಾನೆ ನೌಕರರಿಗೆ ಸನ್ಮಾನ ಮಾಡಲಾಯಿತು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವ ಎಂಬಿ ಪಾಟೀಲ್, ಕೆಎಸ್ಐಡಿಎಲ್ ಅಧ್ಯಕ್ಷ ನಾಡಗೌಡ, ಕೆಎಸ್ಐಡಿಎಲ್ ಎಂಡಿ ಡಾಕ್ಟರ್ ಪ್ರಶಾಂತ್ ಉಪಸ್ಥಿತರಿದ್ದರು. ಇದೇ ವೇಳೆ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಸ್ಯಾಂಡಲ್ ಸಂಸ್ಥೆಗೆ 100 ವರ್ಷಗಳ ಇತಿಹಾಸ ಇದೆ. ಮೈಸೂರು ಅರಸರು ಕಟ್ಟಿದ ಸಂಸ್ಥೆ ಇಂದಿಗೂ ಪರಿಶುದ್ಧತೆ, ಗುಣಮಟ್ಟವನ್ನು ಕಾಯ್ದುಕೊಂಡಿವೆ. ಕಳೆದ 3 ವರ್ಷಗಳಲ್ಲಿ ಕೆಎಸ್ಐಡಿಎಲ್ ಲಾಭ ಗಳಿಸಿದೆ ಅಂತ ಹೇಳಿದ್ದು ಸಂಸ್ಥೆಯ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿದರು. ಅಂತೆಯೇ ನುಡಿದಂತೆ ನಡೆದಿದ್ದಾರೆ. ಕಾರ್ಮಿಕರಿಗೂ ಸಹ ಗೌರವವನ್ನು ಅರ್ಪಿಸಲಾಗುವುದು. ಫೋಟೋಗ್ರಾಫ್ ಮಾಧ್ಯಮ ಸ್ನೇಹಿತರಿಗಾಗಿ ಬರಬೇಕಾಗಿ ವಿನಂತಿ. ಕೆಎಸ್ಡಿಎಲ್ ಸಂಸ್ಥೆಯು ಕಳೆದ 110 ವರ್ಷಗಳಲ್ಲಿ ಹಲವು ಸಂಕಷ್ಟಗಳ ನಡುವೆಯೂ ಐತಿಹಾಸಿಕ ವಿಕ್ರಮಗಳನ್ನು ಸಾಧಿಸಿದೆ. ಇದೇ ಮೊದಲ ಬಾರಿಗೆ ಸಂಸ್ಥೆಯ ವಾರ್ಷಿಕ ವಹಿವಾಟು 2,000 ಕೋಟಿ ರೂಗಳನ್ನ ದಾಟಿ 2016 ಕೋಟಿಗಳನ್ನ ತಲುಪಿದೆ. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಅದೇನೆಂದರೆ ಕೆಎಸ್ಡಿಎಲ್ ಸಂಸ್ಥೆ ತನ್ನ ಮೊದಲ 1,000 ಕೋಟಿ ರೂಪಾಯಿ ವಹಿವಾಟನ್ನು ತಲುಪಲಿಕ್ಕೆ ಸುಮಾರು 105 ವರ್ಷಗಳನ್ನು ತೆಗೆದುಕೊಂಡಿತ್ತು. 1,000 ಕೋಟಿ ರೂಪಾಯಿ ವಹಿವಾಟನ್ನು ತಲುಪಲಿಕ್ಕೆ 105 ವರ್ಷಗಳನ್ನು ತಗೊಂಡಿತ್ತು. ಆದರೆ 1,000 ಕೋಟಿ ರೂಗಳಿಂದ 2,000 ಕೋಟಿ ರೂಗಳನ್ನು ಮುಟ್ಟಲು ನಾವು ಕೇವಲ 4 ವರ್ಷಗಳಲ್ಲಿ ಇದನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳೋದಕ್ಕೆ ಬಹಳ ಸಂತೋಷ. ಬಾಕಿ ಹಣ ಕೇಳಿದ್ದಕ್ಕೆ ಫ್ಯಾನ್ಸಿ ಸ್ಟೋರ್ ನೌಕರನ ಮೇಲೆ ಹಲ್ಲೆ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯಲ್ಲಿ ಘಟನೆ ನಡೆದಿದೆ. ವಿನಾಯಕ ವೃತ್ತದಲ್ಲಿರುವ ಮಾಜಿಷಾ ಫ್ಯಾನ್ಸಿಯಲ್ಲಿ ಅಂಗಡಿಯಲ್ಲಿ ಘಟನೆ ನಡೆದಿದೆ. ವಿನಯ್ ಪುರಿ ಕಳೆದ 5 ವರ್ಷದಿಂದ ಫ್ಯಾನ್ಸಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತೆ ಮಾಜಿಷಾ ಫ್ಯಾನ್ಸಿಯಿಂದ ಭಾಗ್ಯಲಕ್ಷ್ಮಿ ಫ್ಯಾನ್ಸಿಗೆ ಆಗಾಗ ವಸ್ತುಗಳನ್ನು ನೀಡಲಾಗ್ತಾ ಇತ್ತು. ಆದರೆ ಈ ವಸ್ತುಗಳಿಗೆ ಬಾಕಿ ಹಣ ನೀಡಿರಲಿಲ್ಲ. ಮಾವಿನ ತೋಟಕ್ಕೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿರೋ ಘಟನೆ ಬೆಂಗಳೂರು ಜಿಲ್ಲೆಯ ಮಾಗಡಿ ತಾಲೂಕಿನ ಬೆಳಗವಾಡಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ರೈತ ರಾಜಯ್ಯ ಅನ್ನೋರ ತೋಟಕ್ಕೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ಸುಮಾರು 150 ತೆಂಗಿನ ಸಸಿ, 100ಕ್ಕೂ ಹೆಚ್ಚು ಮಾವಿನ ಮರಗಳು ಸುಟ್ಟು ಭಸ್ಮ ಆಗಿದೆ. ನೀರೆತ್ತುವ ಮೋಟಾರ್ ಹಾಗೂ ಪೈಪ್ಗಳು ಕೂಡ ಬೆಂಕಿಗೆ ಆಹುತಿಯಾಗಿದೆ. ಸುಮಾರು 3.5 ಲಕ್ಷ ಮೌಲ್ಯದ ಬೆಳೆ ನಾಶವಾಗಿದ್ದು ರೈತ ಕಂಗಾಲಾಗಿದ್ದಾನೆ. ಪಕ್ಕದವರೇ ಜಮೀನು, ಪಕ್ಕದಲ್ಲೇ ನಮ್ಮದು ಜಮೀನು. ನಮ್ಮವಕ್ಕೂ ಎಲ್ಲ ಉರಿ ಹೊಡೆದ್ಬಿಟ್ಟದೆ ತೆಂಗಿನವ್ರಗಳಿಗೆ. ಅಂದರೆ ಅದು ರಾಮನಗರ ತಾಲೂಕು, ಇದು ಮಾಗಡಿ ತಾಲೂಕು. ಇಲ್ಲಿ ಪೈಪ್ಗಳು ಎಲ್ಲ ಪ್ರತಿಯೊಂದು ಅಡಕಿದ್ರು. ಬೆಂಕಿ ಎಲ್ಲಿ ಬತ್ತು ಹೆಂಗೆ ಹತ್ಕೋತು ಅಂತ ಗೊತ್ತಿಲ್ಲ. ಅದು ಅಲ್ಲದೆ ನಾನು ಹ್ಯಾಂಡಿಕ್ಯಾಪು, ನಾನು ಕೆಡ್ಸಕ್ಕೆ ಹೋದೆ, ನನ್ನ ಕೈಲಿ ಆಗಲಿಲ್ಲ. ಮಾವಿನ ಗಿಡ, ತೆಂಗಿನ ಗಿಡ, ಒಂದು 70-80 ತೆಂಗಿನ ಗಿಡ, ಮಾವಿನ ಗಿಡ ಎಲ್ಲ ಬೆಂದೋಗದೆ, ಎಲ್ಲ ಉರಿದೋಗ್ಬಿಟ್ಟದೆ. ಬೆಂದಿ ಎಲ್ಲ ಪೈಪ್ಗಳು, ಮೋಟ್ರು, ಕೇಬಲ್ಲು ಎಲ್ಲ ಹೋಗ್ಬಿಟ್ಟದೆ. ಇಲ್ಲ ಯಾರು ಏನು ಅಂತ ಗೊತ್ತಿಲ್ಲ. ಇವಾಗ ಅದೇ ಒಂದು 150 ಮಾವಿನ ಗಿಡ, ಈಗ ತಗೊಂಡು ಸಸಿ 200 ಕೂಡ ಮಾವಿನ ಗಿಡ, ಆದರೆ 20 ವರ್ಷದವು. ಬೇಕು ಅಂತ ಇಲ್ಲ, ನಾವು ತೋಟದಲ್ಲಿರೋದು, ನಾವು ಇರಲಿಲ್ಲ ಅವಾಗ. ಬಂದು ಎಲ್ಲ ಇಕ್ಕಿ ಈ ಥರ ಮಾಡವ್ರೆ, ತರ ಬೇಕು ಅಂತ ಹೊಟ್ಟೆವ್ರಿಗೆ ಮಾಡವ್ರೆ. ತೋಟದಲ್ಲಿ ಇದ್ದೀವಿ ಸರ್, ಮನೆನೇ ಬೇಯಿಸ್ಬಿಟ್ಟು ನಾವು ಮನ್ಗಿದಾಗೆ ಬೆಂಕಿ ಇಕ್ಬಿಟ್ಟಿದ್ರೆ ಏನ್ ಮಾಡ್ತಿದ್ದು ಸರ್ ಅಂತ ನಮ್ಗೆ ಯಾರು ಅಧಿಕಾರಿಗಳು ಬಂದು ನಮ್ಗೆ ಏನ್ ಮಾಡ್ಬೇಕು ಇದಕ್ಕೆ ಅನ್ನೋದು ಅವರೇ ಬಂದು.
ಇನ್ನು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಆಟೋ ನಗರದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಕಾಣಿಸಿಕೊಂಡು ಸ್ಕ್ರಾಪ್ ಅಂಗಡಿ ಸುಟ್ಟು ಕರಕಲಾಗಿದೆ. ಮಧ್ಯರಾತ್ರಿ 12:30 ಸುಮಾರಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ನಡೆದಿರುವುದು. ಲಕ್ಷಾಂತರ ಮೌಲ್ಯದ ವಸ್ತು ಬೆಂಕಿಗಾಹುತಿಯಾಗಿದೆ. ಬೆಂಕಿಯ ತೀವ್ರತೆಗೆ ಪಕ್ಕದ ಕೃಷ್ಣ ಅನ್ನೋರ ಅಂಗಡಿಯಲ್ಲಿನ ಯಂತ್ರಗಳಿಗೂ ಹಾನಿಯಾಗಿದೆ. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಹುಬ್ಬಳ್ಳಿಯ ಗಣೇಶ್ ಪೇಟೆಯ ಮೀನು ಮಾರುಕಟ್ಟೆ ಸ್ಥಳಾಂತರವಾಗದೆ ಜನರಿಗೆ ಭಾರೀ ತೊಂದರೆ ಉಂಟಾಗ್ತಾ ಇತ್ತು. ಈ ಬಗ್ಗೆ ನ್ಯೂಸ್ 18 ವರದಿ ನಂತರ ಫಿಶ್ ಮಾರ್ಕೆಟ್ ಸ್ಥಳಾಂತರವಾಗಿದೆ. ಇವತ್ತು ಸ್ಥಳಾಂತರಗೊಂಡ ಮೀನು ಮಾರುಕಟ್ಟೆಗೆ ಶಾಸಕ ಪ್ರಸಾದ್ ಅಬ್ಬಯ್ಯ ಹಾಗೂ ಪಾಲಿಕೆ ಆಯುಕ್ತ ರುದ್ರೇಶ್ ಘಾಳಿ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಅಲ್ಲದೆ ಮೀನು ಮಾರಾಟಗಾರರ ಜೊತೆ ಸಮಾಲೋಚನೆ ಮಾಡಿದ್ದಾರೆ. ಒಂದೇ ಸೂರಿನಡಿಯಲ್ಲಿ ಇದೆಲ್ಲ ಒಳ್ಳೆ ಹೈಟೆಕ್ ಫಿಶ್ ಮಾರ್ಕೆಟ್ ಮಾಡಿದ್ವಿ. ಮತ್ತು ಇನ್ನೂ 4-5 ಕೋಟಿ ಬೇಕಾದರೂ ಇದರದ್ದು ಅಪ್ಗ್ರೇಡ್ ಮಾಡಲಿಕ್ಕೆ ಎಲ್ಲ ರೀತಿಯ ಈಗಾಗಲೇ ಒಂದು ಡಿಸೈನ್ ಮಾಡಿಬಿಟ್ಟು ಇನ್ನೂ ಅಪ್ಗ್ರೇಡ್ ಮಾಡಲಿಕ್ಕೆ ಏನೇನು ಫೆಸಿಲಿಟೀಸ್ ಬೇಕೋ ಅದನ್ನೆಲ್ಲ ಕೂಡ ಇಲ್ಲಿ ಎಂಟ್ರೆನ್ಸ್ ರೋಡು ಕೂಡ ಡೆಕೋರೇಟಿವ್ ಮಾಡಿ ಎಲ್ಲ ರೀತಿಯ ಸ್ವಲ್ಪ ಅಟ್ರಾಕ್ಟಿವ್ ಮಾರ್ಕೆಟ್ ಮಾಡಲಿಕ್ಕೆ ಈಗಾಗಲೇ ಕಮಿಷನರ್ ಜೊತೆ ಮಾತಾಡಿದ್ದೀನಿ, ಚರ್ಚೆನೂ ಮಾಡಿದ್ದೀನಿ. ಆದಷ್ಟು ಬೇಗ ಇದನ್ನೆಲ್ಲ ಕೂಡ ಬದಲಾವಣೆ ಮಾಡಿ ಸಂಪೂರ್ಣವಾಗಿ ಮಾರ್ಕೆಟು ರಿಟೇಲ್ ಇಲ್ಲಿ ಮಾಡ್ತಾಯಿದ್ದೀನಿ. ಇನ್ನೊಂದು ರಿಟೇಲ್ ಅಲ್ಲದೆ ನಿಮ್ಮ ಹೋಲ್ಸೇಲ್ ಕೂಡ ಒಂದು ಒಳ್ಳೆ ಮಾರ್ಕೆಟ್ ಮಾಡಿಕೊಡ್ಬೇಕಂತೇಳಿ ಬೇಡಿಕೆ ಇಟ್ಟಿದ್ದಾರೆ. ಅದು ನೀವು ಜಾಗ ಯಾವ್ದಾರು ಐಡೆಂಟಿಫೈ ಮಾಡಿರಿ, ಅದನ್ನು ಮಾಡಿಕೊಡ್ತೀನಿ ಅಂತ ಆಶ್ವಾಸ. ಸಿಕ್ಕಿಂನ 50ನೇ ರಾಜ್ಯೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ದರು. 4,000 ಕೋಟಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಮತ್ತು ಶಂಕುಸ್ಥಾಪನೆ ಮಾಡಿದ್ದಾರೆ. ಬಳಿಕ ಭಾಷಣ ಮಾಡಿದ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಬಿಜೆಪಿ ಸರ್ಕಾರ ಇಂದು ಮಾಡುತ್ತಿರುವಂತಹ ಕೆಲಸವನ್ನ ಮೊದಲೇ ಮಾಡಬಹುದಿತ್ತು, ಆದರೆ ಕಾಂಗ್ರೆಸ್ ಸರ್ಕಾರಗಳು ಯಾವಾಗಲೂ ಸಿಕ್ಕಿಂನ ಅಭಿವೃದ್ಧಿಯನ್ನ ಹಿಂದಕ್ಕೆ ತಳ್ಳಿದ್ವು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಿಕ್ಕಿಂನಲ್ಲಿ ಅಭಿವೃದ್ಧಿ ಮತ್ತೆ ವೇಗವನ್ನು ಪಡ್ಕೊಂಡಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. आगे बढ़ रहा है। बीजेपी सरकार जो काम आज कर रही वो पहले भी हो सकते थे, लेकिन कांग्रेस की सरकारों ने हमेशा सिक्किम के विकास को पीछे धकेला। सेवक रंगपुर रेल लाइन का ही उदाहरण लीजिए। इस प्रोजेक्ट को 2008-9 में मंजूरी मिली थी, लेकिन जमीन पर काम नहीं हुआ, कागज पे लटका रहा, परियोजना फाइलों में ही पड़ी रही। ಕೆಸರು ಎರಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಮೀನುಗಾರಿಕೆ ಮತ್ತು ಬಂದರು ಅಭಿವೃದ್ಧಿ ಸಚಿವ ನಿತೇಶ್ ನಾರಾಯಣೆ ಅವರಿಗೆ ಸ್ಥಳೀಯ ನ್ಯಾಯಾಲಯ 1 ತಿಂಗಳ ಜೈಲು ಶಿಕ್ಷೆ ವಿಧಿಸಿದೆ. ಸಚಿವ ನಿತೇಶ್ ರಾಣೆ ರಾಷ್ಟ್ರೀಯ ಹೆದ್ದಾರು ಪ್ರಾಧಿಕಾರದ ಎಂಜಿನಿಯರ್ ಮೇಲೆ ಕೆಸರು ಸುರಿದಿದ್ರು. ಸಿಂಧುದುರ್ಗದ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಸಚಿವ ರಾಣೆಗೆ 1 ತಿಂಗಳು ಜೈಲು ಶಿಕ್ಷೆ ಜೊತೆಗೆ 1 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡಿದೆ. ಆರ್ಎಸ್ಎಸ್ ಮಹಿಳಾ ಘಟಕದ ವತಿಯಿಂದ ಪಥಸಂಚಲನ ನಡೆಸಲಾಗಿದ್ದು, ಮದ್ದೂರು ಟಿಬಿ ವೃತ್ತದಿಂದ ನರಸಿಂಹಸ್ವಾಮಿ ದೇವಸ್ಥಾನದವರೆಗೆ ಪಥಸಂಚಲನ ನಡೆಯಿತು. ಪಥಸಂಚಲನದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮಹಿಳೆಯರು ಭಾಗಿಯಾಗಿದ್ದರು. ಸಾಂಪ್ರದಾಯಿಕ ಕುಸುರಿ ಕೆತ್ತನೆಯ ಕಲಾವಿದರಾಗಿರುವ ಕಲಬುರಗಿಯ ಚಂದ್ರಶೇಖರ್ ಅವರಿಗೆ ರಾಷ್ಟ್ರೀಯ ಶಿಲ್ಪಕಲಾ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿ ಹಿರಿಯ ಕಲಾವಿದ ಚಂದ್ರಶೇಖರ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. यह पुरस्कार दरवाजे पर की गई अद्वितीय लकड़ी की नक्काशी कला के लिए प्रदान किया जा रहा है. अगली श्रेणी है कैन एवं